ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂಗಾರು ಚುರುಕುಗೊಂಡಿದೆ. ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಎಲ್ಲೆಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಳೆಯಿಂದ ಅನ್ನುವಂಥದ್ದು ಒಂದು ಡೀಟೇಲ್ ಆಗಿರುವಂಥ ರಿಪೋರ್ಟ್ ಅನ್ನು ರೆಡಿ ಮಾಡಿದ್ದೀವಿ. ಕೆಲವು ಕಡೆಗಳಲ್ಲಿ ಏನೆಲ್ಲ ಪರಿಸ್ಥಿತಿಗಳು ನಿರ್ಮಾಣ ಆಗ್ಬಿಟ್ಟಿದೆ ಅಂತ ಹೇಳಿ. ಬಟ್ ಮಳೆ ಬರಲಿ ಅಂತ ಕಾಯ್ತಾ ಇದ್ದೀವಿ. ಇದನ್ನೆಲ್ಲ ಫೇಸ್ ಮಾಡಲೇಬೇಕಲ್ವಾ? ನೋಡಿ. ಪಶ್ಚಿಮ ಘಟ್ಟದಲ್ಲಿ ಮಳೆರಾಯನ ಅಬ್ಬರ. ಬೆಳಗಾವಿಯ ಗೋಕಾಕ್ ಸೇತುವೆ ಜಲಾವೃತ. ಮಹಾರಾಷ್ಟ್ರದಲ್ಲಿ ವರುಣ ಅಬ್ಬರಿಸ್ತಾ ಇರುವ ಪರಿಣಾಮ ಬೆಳಗಾವಿ ಜಿಲ್ಲೆಯ ಹಲವೆಡೆ ಧಾರಾಕಾರವಾಗಿ ಮಳೆಯಾಗ್ತಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆ ಜಲಾವೃತವಾಗಿದೆ. ಇದರಿಂದಾಗಿ ಗೋಕಾಕ್ ತಾಲೂಕಿನ ಸಿಂಗಳಾಪುರ ಗೋಕಾಕ್ ಸಂಪರ್ಕ ಕಡಿತವಾಗಿದೆ. ಗೋಕಾಕ್ ತಾಲೂಕಿನ ವ್ಯಾಪ್ತಿಯ ಕೆಳಹಂತದ ಸೇತುವೆಯಾಗಿರುವುದರಿಂದ ಜಲಾವೃತವಾಗಿದೆ. ಅಲ್ಲದೆ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಘಟಪ್ರಭಾ ನದಿಗೆ ಒಳಹರಿವು ನೀರಿನ ಪ್ರಮಾಣ ಹೆಚ್ಚಳವಾಗಿದೆ. ಹೀಗಾಗಿ ಸೇತುವೆಯ ಮೇಲೆ ಸಂಚಾರ ಮಾಡದಂತೆ ತಾಲೂಕು ಆಡಳಿತ ಮನವಿ ಮಾಡಿದೆ. ಸಪ್ತ ನದಿಗಳ ನಾಡು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಈಗ ಏನಂತಾರೆ ಮಳೆರಾಯಿಂದ ಏನು ಜೋರು ಅಂತ ಹೇಳ್ಬೋದು. ನಾವೀಗ ಬೆಳಗಾವಿಯ ಒಂದು ಖಾನಾಪುರ ತಾಲೂಕಿನ ಮಲಪ್ರಭಾ ಬ್ರಿಡ್ಜ್ ಮೇಲೆ ತಾವು ನೋಡ್ಬೋದು. ಯಾಕಂದ್ರೆ ಈ ಮಲಪ್ರಭಾ ನದಿ ಏನಿದೆ ಏಕಾಏಕಿಯಾಗಿ ನೀರು ಹೊರ ಹೆಚ್ಚಾಗ್ತಾ ಇರುವಂಥದ್ದು. ಬಹುತೇಕ ಗಡಿ ಜಿಲ್ಲೆ ಇರ್ತಕ್ಕಂಥ ವೇದಗಂಗಾ, ದುಗುಂದ, ಕೃಷ್ಣ, ಮಲಪ್ರಭಾ, ಘಟಪ್ರಭಾ, ಹಿರಣ್ಯಕೇಶಿ, ಮಾರ್ಕಂಡೆ ನದಿಗಳು ಎಲ್ಲವೂ ಕೂಡ ಈಗ ತುಂಬಿ ಹರಿತಾ ಇರುವಂಥದ್ದು. ಯಾಕಂತಾರೆ ಕಳೆದ 5 ದಿನಗಳಿಂದ ಕಂಟಿನ್ಯೂಸ್ ಆಗಿ ಮಳೆ ಆಗ್ತಾ ಇರೋದ್ರಿಂದ ತಾವು ನೋಡ್ಬೋದು. ಅಂತಾರೆ ಯಾವ ತರ ಈ ಕೊಡ್ಡೆಗಳೆಲ್ಲ ಬರ್ತಾ ಇದೆ, ಮರದ ದಿಮ್ಮಿಗಳು ಕೂಡ ಏನು ಈ ಕಡೆ ಹರಿದುಕೊಂಡು ಬರ್ತಾ ಇರುವಂಥದ್ದು. ಹೀಗಾಗಿ ಕಳೆದ 5 ದಿನಗಳಿಂದ ನಿರಂತರವಾಗಿ ಬೆಳಗಾವಿ ತಾಲೂಕು ಹಾಗೂ ಖಾನಾಪುರ ತಾಲೂಕಿನಾದ್ಯಂತ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಬಹಳಷ್ಟು ಜನಜೀವನ ಅಸ್ತವ್ಯಸ್ತ ಆಗಿರುವಂಥದ್ದು. ಜೊತೆಗೆ 5 ದಿನಗಳಿಂದ ಏನು ರಾತ್ರಿ ಉರುಳಿದಂಥ ಮರಗಳು ಮತ್ತೆ ವಿದ್ಯುತ್ ಕಂಬಗಳು ಏನು ಒಂದಿಷ್ಟು ಧರೆಗುಳಿದ್ರಿಂದ ಅಲ್ಲಿ ವಿದ್ಯುತ್ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿರುವಂಥದ್ದು. ಜೊತೆಗೆ ಇಲ್ಲಿ ಬರ್ತಾ ಇರುವಂಥ ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಒಂದಿಷ್ಟು ಏನು ಬ್ರಿಡ್ಜ್ಗಳಿದಾವೆ ಬೆಳಗಾವಿ ತಾಲೂಕು ಮತ್ತೆ ಖಾನಾಪುರ ತಲೆಗಟ್ಟದ ಬ್ರಿಡ್ಜ್ಗಳಿಗೂ ಕೂಡ ಒಂದಿಷ್ಟು ನೀರು ಬಂದಿರುವಂಥದ್ದು. ಅಲ್ಲಿ ಏನು ಮಹದಾಯಿ ನದಿಯು ಕೂಡ ಒಳ ಹರಿವು ಹೆಚ್ಚಾಗಿರೋದು. ಹೀಗಾಗಿ ಬೆಳಗಾವಿಯ ಖಾನಾಪುರ ತಾಲೂಕು ಮತ್ತು ಬೆಳಗಾವಿ ತಾಲೂಕಿನ ಬಹುತೇಕ ಏನಂತಂದ್ರೆ ಒಂದಿಷ್ಟು ಧಾರಾಕಾರ ಮಳೆ ಆಗ್ತಿರೋ ಜನಜೀವನ ಅಸ್ತವಾಗ್ತಾ ಇರುವಂತದ್ದು. ಹೆದ್ದಾರಿ ಮೇಲೆ ಬೃಹತ್ ಮರ ಧರಶಾಹಿ. ಕೆಲಕಾಲ ಟ್ರಾಫಿಕ್ ಪರದಾಡಿದ ಸವಾರರು. ಇನ್ನು ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಬಿಟ್ಟು ಬಿಡದೆ ಧಾರಾಕಾರವಾಗಿ ಮಳೆ ಸುರಿತಾ ಇರುವುದರಿಂದ ಅವಾಂತರಗಳು ಸೃಷ್ಟಿಯಾಗಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಜಾಂಬೋಟಿ ಬಳಿ ಬೃಹತ್ ಮರವೊಂದು ರಾಜ್ಯ ಹೆದ್ದಾರಿ ಮೇಲೆಯೇ ಬಿದ್ದಿದೆ. ಇದರಿಂದ ಕೆಲಕಾಲ ಬೆಳಗಾವಿ ಗೋವಾ ಸಂಪರ್ಕ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡಿದ್ರು. ಕಿಲೋಮೀಟರ್ ಗಟ್ಟಲೆ ಗೋವಾಕ್ಕೆ ಹೋಗುವ ವಾಹನಗಳು ರಸ್ತೆಯಲ್ಲಿಯೇ ನಿಂತಿದ್ವು. ಅರಣ್ಯ ಇಲಾಖೆ ಸಿಬ್ಬಂದಿ ಮರವನ್ನ ತೆರವು ಮಾಡಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ರು. ಖಾನಾಪುರ ತಾಲೂಕಿನಾದ್ಯಂತ ಕಳೆದ 5 ದಿನಗಳಿಂದ ಸುರಿತಾ ಇರುವ ಧಾರಾಕಾರ ಮಳೆ ಜನಜೀವನವನ್ನ ಅಸ್ತವ್ಯಸ್ತಗೊಳಿಸಿದೆ. ತಾಲೂಕಿನ ಜಾಮಗಾಂವ್, ಬೆಟ್ನೆ, ಅಶೋಕನಗರ ಸೇರಿದಂತೆ ವಲಮಣಿ ಗ್ರಾಮದ ಸುತ್ತಮುತ್ತ ಭಾರೀ ಗಾತ್ರದ ಮರಗಳು, ವಿದ್ಯುತ್ ಕಂಬಗಳು ಬಿದ್ದಿವೆ. ಇದರಿಂದ ಈ ಭಾಗದಲ್ಲಿ ಕಳೆದ 5 ದಿನಗಳಿಂದ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗಿದೆ. ಮರದ ಕೆಳಗೆ ನಿಂತಿದ್ದ ಕಾರಿನ ಮೇಲೆ ಮರ ಬಿದ್ದಿದೆ. ಅದೃಷ್ಟವಶಾತ್ ಕಾರ್ನಲ್ಲಿದ್ದವರು ಬಚಾವಾಗಿದ್ದಾರೆ. ಕೃಷ್ಣ ನದಿ ಒಳಹರಿವಿನಲ್ಲಿ ಮತ್ತಷ್ಟು ಏರಿಕೆ. ನಿಪ್ಪಾಣಿಯಲ್ಲಿ 6 ಕೆಳ ಸೇತುವೆಗಳ ಮುಳುಗಡೆ. ಇನ್ನು ಮಹಾರಾಷ್ಟ್ರದಲ್ಲಿ ಮಳೆರಾಯ ಅಬ್ಬರಿಸ್ತಾ ಇರುವ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ಒಳಹರಿವಿನಲ್ಲಿ ಮತ್ತಷ್ಟು ಏರಿಕೆಯಾಗಿದೆ. ಕೃಷ್ಣಾ, ದೂದಗಂಗಾ, ವೇದಗಂಗಾ ನದಿಗಳು ಮೈದುಂಬಿ ಹರಿತಾ ಇವೆ. ಅತ್ತ ನಿಪ್ಪಾಣಿ ತಾಲೂಕಿನಲ್ಲಿ 6 ಕೆಳಹಂತದ ಸೇತುವೆಗಳು ಮುಳುಗಡೆಯಾಗಿದ್ರೆ ಕಳೆದ 2 ದಿನದಲ್ಲಿ 7 ಸಂಪರ್ಕ ಸೇತುವೆಗಳು ಮುಳುಗಡೆಯಾಗಿವೆ. ಇತ್ತ ಉಕ್ಕಿ ಹರಿತಾ ಇರುವ ಕೃಷ್ಣಾ ನದಿ ತೀರದಲ್ಲಿ ಜನರ ಹುಚ್ಚಾಟ ಜಾಸ್ತಿಯಾಗಿದೆ. ನದಿಗಿಳಿದು ಬೈಕುಗಳು ಹಾಗೂ ಬಟ್ಟೆಗಳನ್ನು ತೊಳಿತಾ ಇದ್ದಾರೆ. ಬತ್ತಿ ಹೋಗಿದ್ದ ನದಿಗಳಿಗೆ ಜೀವ ಕಳೆ ಬಂದಿರುವಂಥದ್ದು. ಸದ್ಯ ನಿಮಗೆ ನಾನು ಕೃಷ್ಣಾ ನದಿಯ ದೃಶ್ಯಗಳನ್ನ ತೋರಿಸ್ತಾ ಇದ್ದೀನಿ. ಕೃಷ್ಣಾ ನದಿ ಉಕ್ಕಿ ಹರಿಯುತ್ತಿರುವ ದೃಶ್ಯಗಳನ್ನು ತಾವು ನೋಡ್ಬೋದು. ಈಗಾಗಲೇ ಕೃಷ್ಣಾ ನದಿಗೆ ಇನ್ನು ಮಹಾರಾಷ್ಟ್ರದಿಂದ 70,000 ಕ್ಯೂಸೆಕ್ಗಳಷ್ಟು ನೀರು ಹರಿದು ಬರ್ತಾ ಇದೆ. ಕೇವಲ ಒಂದೇ ದಿನದಲ್ಲಿ 20,000 ಕ್ಯೂಸೆಕ್ಗಳಷ್ಟು ನೀರು ಹೆಚ್ಚಾಗಿರುವಂಥದ್ದು. ನಿನ್ನೆ ಅಷ್ಟೇ 55,000 ಕ್ಯೂಸೆಕ್ಗಳಷ್ಟಿದ್ದು ಕೃಷ್ಣಾ ನದಿಯ ಒಳಹರಿವು ಇಂದು 70,000ಕ್ಕೆ ಏರಿಕೆ ಆಗಿರುವಂಥದ್ದು. ನೀರಿನ ಒಳಹರಿವು ಹೆಚ್ಚಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಬೆಳಗಾವಿ ಜಿಲ್ಲಾಡಳಿತ ಒಂದು ಕಡೆ ನದಿ ತೀರದಲ್ಲಿ ಹೈ ಅಲರ್ಟ್ ಆಗಿರಬೇಕಾಗಿತ್ತು. ಆದರೆ ಸದ್ಯ ಬೆಳಗಾವಿ ಜಿಲ್ಲಾಡಳಿತವು ಕೂಡ ನಿರ್ಲಕ್ಷ್ಯ ಧೋರಣೆಯನ್ನು ಅನುಸರಿಸ್ತಾ ಇರುವಂಥದ್ದು. ನದಿ ತೀರದಲ್ಲಿ ಕೇವಲ ಒಂದು ಫಲಕವನ್ನು ಅಳವಡಿಸಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು, ಯಾರೂ ಕೂಡ ನದಿಗೆ ಇಳಿಬಾರದು ಎನ್ನುವ ಫಲಕಗಳನ್ನು ಅಳವಡಿಸಿ ಕೈ ತೊಳೆದುಕೊಂಡಿರುವಂಥದ್ದು. ಆದರೆ ನದಿ ತೀರದಲ್ಲಿ ಜನರು ಹುಚ್ಚಾಟವನ್ನು ಮಾಡ್ತಾ ಇರುವ ದೃಶ್ಯಗಳನ್ನ ತಾವು ನೋಡ್ಬೋದು. ಒಂದು ಕಡೆ ಯುವತಿಯರು ಬೈಕ್ಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಮಹಿಳೆಯರು ಕೂಡ ಬಟ್ಟೆಗಳನ್ನು ವಾಶ್ ಮಾಡ್ಕೊಳ್ತಾ ಇದ್ದಾರೆ. ಕೇವಲ
ಆಯ ತಪ್ಪಿದರೆ ಇಲ್ಲಿ ಪ್ರಾಣ ಹೋಗುವ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಆದರೂ ಕೂಡ ಬೆಳಗಾವಿ ಜಿಲ್ಲಾಡಳಿತ ಯಾವುದೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿಲ್ಲ. ನೋಡಲ್ ಅಧಿಕಾರಿಗಳಾಗಿರ್ಬೋದು, ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿಲ್ಲ. ಪ್ರವಾಹ ಎದುರಿಸುವ ಎಲ್ಲ ಸಿದ್ಧತೆಗಳನ್ನ ಬೆಳಗಾವಿ ಜಿಲ್ಲಾಡಳಿತ ಮಾಡಿಕೊಳ್ಬೇಕಾಗಿದೆ. ಅದಕ್ಕೂ ಮೊದಲು ನದಿ ತೀರದಲ್ಲಿ ನೋಡಲ್ ಅಧಿಕಾರಿ ಹಾಗೂ ಪೊಲೀಸರನ್ನ ನಿಯೋಜನೆ ಮಾಡುವ ಕೆಲಸವನ್ನ ಬೆಳಗಾವಿ ಜಿಲ್ಲಾಡಳಿತ ಮಾಡಬೇಕಾಗಿದೆ. ಭಾರೀ ಮಳೆಗೆ ಭರ್ತಿಯಾದ ಮೊದಲ ಜಲಾಶಯ. ಶಿವಮೊಗ್ಗದ ತುಂಗಾ ಜಲಾಶಯ ಭರ್ತಿ, ನೀರು ರಿಲೀಸ್. ಕಳೆದ 3 ದಿನದಿಂದ ಶಿವಮೊಗ್ಗ ಜಿಲ್ಲಾದ್ಯಂತ ಭಾರೀ ಮಳೆಯಾಗ್ತಿದೆ. ಭಾರೀ ಮಳೆಯಿಂದ ಶಿವಮೊಗ್ಗದ ತುಂಗಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಹೀಗಾಗಿ ತುಂಗಾ ಡ್ಯಾಂ 11 ಕ್ರಸ್ಟ್ ಗೇಟುಗಳ ಮೂಲಕ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ಒಳಹರಿವಿನ ಪ್ರಮಾಣವನ್ನು ಆಧರಿಸಿ ತುಂಗಾ ನದಿಗೆ ಅಧಿಕಾರಿಗಳು ನೀರು ಹರಿಸ್ತಿದ್ದಾರೆ. 588.24 ಮೀಟರ್ ಎತ್ತರದ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು ತೀರ್ಥಹಳ್ಳಿ, ಶೃಂಗೇರಿ ಭಾಗದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ. ಇನ್ನು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಡ್ಯಾಂನ ಒಳಹರಿವು ಏರಿಕೆಯಾಗಿದೆ. ಸದ್ಯ ಜಲಾಶಯದಲ್ಲಿ 81.55 ಅಡಿ ನೀರು ಸಂಗ್ರಹವಾಗಿದೆ. ಜುಲೈ ತಿಂಗಳ ಮೊದಲ ವಾರದಲ್ಲೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಉತ್ತಮವಾಗಿ ಮಳೆ ಆಗ್ತಿದ್ದು ಜಿಲ್ಲೆಯ ಪ್ರಮುಖ ನದಿಗಳು ಜೀವಕಳೆಯನ್ನು ಪಡೆದುಕೊಂಡಿವೆ. ನಾನೀಗ ಶಿವಮೊಗ್ಗದ ಗಾಜನೂರು ಬಳಿ ಇರುವಂಥ ತುಂಗಾ ಜಲಾಶಯದ ಬಳಿ ಇದೆ. ನೀವು ಕೂಡ ಗಮನಿಸಬಹುದು, ಒಂದು ಕಡೆ ಜುಲೈನಲ್ಲಿ ಆರಂಭದಿಂದಲೇ ಈಗಾಗಲೇ ಮಳೆ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿದೆ. ಅದರಲ್ಲೂ ಕೂಡ ತುಂಗಾ ಜಲಾನಯನ ವ್ಯಾಪ್ತಿಯಲ್ಲಿ ಏನು ತೀರ್ಥಹಳ್ಳಿ ಇರ್ಬೋದು, ಶೃಂಗೇರಿ ಜೊತೆಗೆ ಒಂದಷ್ಟು ಭಾಗದಲ್ಲಿ ಭಾರೀ ಮಳೆ ಆಗ್ತಿರೋ ಕಾರಣಕ್ಕಾಗಿ ಶಿವಮೊಗ್ಗದ ಗಾಜನೂರು ಬಳಿ ಇರುವಂಥ ತುಂಗಾ ಜಲಾಶಯ ಈಗಾಗಲೇ ಭರ್ತಿಯಾಗಿರುವಂಥದ್ದು. ಅದರ ಪರಿಣಾಮವಾಗಿ ಇವತ್ತು ಕೂಡ ತುಂಗಾ ಜಲಾಶಯಕ್ಕೆ ಸರಿಸುಮಾರು 9,000 ಕ್ಯೂಸೆಕ್ನಷ್ಟು ನೀರು ಹರಿದು ಬರ್ತಾ ಇದೆ. ಅದೇ ಪ್ರಮಾಣದ ನೀರನ್ನು ಈಗಾಗಲೇ ಡ್ಯಾಮ್ನಿಂದ ಹೊರಬಿಡೋ ಕೆಲಸವನ್ನು ಅಧಿಕಾರಿಗಳು ಕೂಡ ಮಾಡ್ತಾ ಇರುವಂಥದ್ದು ನೀವು ಕೂಡ ಗಮನಿಸಬಹುದು. ಈಗಾಗಲೇ ಶಿವಮೊಗ್ಗದ ತುಂಗಾ ಜಲಾಶಯದಲ್ಲಿ 11 ಕ್ರಸ್ಟ್ ಗೇಟ್ ಮತ್ತು 2 ಸ್ಲೂಸ್ ಗೇಟ್ಗಳ ಮೂಲಕ 9,000 ಕ್ಯೂಸೆಕ್ ನೀರನ್ನು ನದಿಗೆ ಬಿಡಲಾಗ್ತಾ ಇದೆ. ಹೀಗಾಗಿ ತುಂಗಾ ನದಿ ಉಕ್ಕಿ ಹರಿದು ಹೋಗ್ತಾ ಇರುವಂಥದ್ದು. ಅದೇ ರೀತಿಯಲ್ಲಿ ಶಿವಮೊಗ್ಗದ 12 ಜಲಾಶಯ, ಒಂದು ಕಡೆ ಶಿವಮೊಗ್ಗದ ಲಿಂಗನಮಕ್ಕಿ ಸಾಗರ ತಾಲೂಕಿನಲ್ಲಿರುವಂಥ ಲಿಂಗನಮಕ್ಕಿ ಜಲಾಶಯಕ್ಕೂ ಕೂಡ 9,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಇನ್ನು ಹೊಸನಗರ, ತೀರ್ಥಹಳ್ಳಿ ಮತ್ತು ಸಾಗರ ಭಾಗದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಿದೆ. ಅದರ ಪರಿಣಾಮವಾಗಿ ಲಿಂಗನಮಕ್ಕಿ ಜಲಾಶಯ ಕೂಡ ಒಳಹರಿವು ಕೂಡ ಹೆಚ್ಚಾಗಿರುವಂಥದ್ದು. ಅದೇ ರೀತಿಯಲ್ಲಿ ಮಧ್ಯ ಕರ್ನಾಟಕದ ಭಾಗದ ಜೀವನಾಡಿಯಾಗಿರುವಂಥ ಭದ್ರಾ ಜಲಾಶಯಕ್ಕೂ ಕೂಡ 8,000 ಕ್ಯೂಸೆಕ್ನಷ್ಟು ಒಳಹರಿವು ಇರುವಂಥದ್ದು. ಹಾಗಾಗಿ ಭದ್ರಾ ಜಲಾಶಯದ ಮಟ್ಟ ಕೂಡ ಈಗಾಗಲೇ ದಿನ ಕಳೆದಂತೆ ಏರಿಕೆ ಆಗ್ತಾ ಇರೋದು. ಲಿಂಗನಮಕ್ಕಿ ಜಲಾಶಯ ಇರ್ಬೋದು ಅಥವಾ ಏನು ಗಾಜನೂರಿನ ಏನು ತುಂಗಾ ಜಲಾಶಯ ಜೊತೆಗೆ ಭದ್ರಾ ಜಲಾಶಯ ಕೂಡ ಒಳಹರಿವು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದೆ. ಹಾಗಾಗಿ ರೈತರು ಒಂದಷ್ಟು ನಿಟ್ಟುಸಿರು ಬಿಡೋ ಕೆಲಸ ಈ ಮಳೆಯಿಂದ ಆಗ್ತಾ ಇರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರದ ಮಳೆಗೆ ಅವಾಂತರ. ಸರ್ಕಾರಿ ಕಚೇರಿಯ ಮೇಲೆ ಬಿದ್ದ ಮರ, ಕಟ್ಟಡ ಧ್ವಂಸ. ಹೊನ್ನಾವರ ತಾಲೂಕಿನ ಸಿದ್ದಾಪುರ ಬಳಿ ಭೂಕುಸಿತ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಭಾರೀ ಪ್ರಮಾಣದ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿದೆ. ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಕಾರವಾರದ ಜಿಲ್ಲಾ ಕೋರ್ಟ್ನ ಸಹಾಯಕ ಅಭಿಯಂತರರ ಕಚೇರಿ ಮೇಲೆ ಮರ ಬಿದ್ದು ಕಟ್ಟಡ ಧ್ವಂಸಗೊಂಡಿದೆ. ಕಟ್ಟಡದ ಮೇಲ್ಛಾವಣಿ ಸಂಪೂರ್ಣ ಹಾನಿಯಾಗಿದೆ. ಭಾರೀ ಮಳೆಯಿಂದ ಹಲವು ಕಡೆ ಭೂಕುಸಿತವಾಗಿದೆ. ಜೊಯ್ಡಾ ತಾಲೂಕಿನ ರಾಮನಗರದ ಗಣೇಶ್ ಗಲ್ಲಿಗೆ ಹೋಗುವಂತಹ ಮುಖ್ಯ ರಸ್ತೆ ಕುಸಿದು ಕಾರೊಂದು ಸಿಲುಕಿ ಹಾನಿಗೊಳಗಾದಂತಹ ಘಟನೆ ನಡೆದಿದೆ. ಇನ್ನು ಹೊನ್ನಾವರ ತಾಲೂಕಿನ ಸಿದ್ದಾಪುರ ಮಾರ್ಗಕ್ಕೆ ಹೋಗುವ ದಾರಿಯಲ್ಲಿ ರಸ್ತೆ ಪಕ್ಕದಲ್ಲಿಯೇ ಅಲ್ಪ ಪ್ರಮಾಣದ ಭೂಕುಸಿತವಾಗಿದ್ದು ವಾಹನ ಸವಾರರಲ್ಲಿ ಆತಂಕ ಜಾಸ್ತಿ ಮಾಡಿದೆ. ಇತ್ತ ಕರಾವಳಿ ಭಾಗದಲ್ಲಿ ಅಬ್ಬರದ ಗಾಳಿ ಸಹಿತ ಮಳೆಯಾಗಿದ್ದು ಗಂಟೆಗೆ 40 ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಿದೆ. ಹೀಗಾಗಿ ಕಡಲ ಕೊರೆತಕ್ಕೆ ಕಡಲಂಚಿನ ಮನೆಗಳು ಸಮುದ್ರ ಪಾಲಾಗ್ತಿವೆ. ಅಂಕೋಲಾ ತಾಲೂಕಿನ ಹಾರವಾಡದ ಸಮುದ್ರ ತೀರದ ಬಳಿ 3 ಮನೆಗಳಿಗೆ ಹಾನಿಯಾದ್ರೆ 1 ಮನೆ ಸಂಪೂರ್ಣ ಸಮುದ್ರದ ಪಾಲಾಗಿದೆ. ಅಲ್ಲಿಂದ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನಿಸಲಾಗಿದೆ. ಕೊಡಗು ಜಿಲ್ಲೆಯಲ್ಲೂ ವರುಣ ರಣಾರ್ಭಟ. ಸ್ಕೂಟರ್ನಲ್ಲಿ ತೆರಳುತ್ತಿದ್ದ ಮಹಿಳೆ ಮೇಲೆ ಬಿದ್ದ ಮರ, ಪ್ರಾಣಾಪಾಯದಿಂದ ಪಾರು, ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಕೊಡಗು ಜಿಲ್ಲೆಯಲ್ಲೂ ವರುಣನ ರಣಾರ್ಭಟ ಮುಂದುವರೆದಿದೆ. ವಿರಾಜಪೇಟೆ ಹೋಬಳಿಯ ಬೆಟೋಳಿ ಗ್ರಾಮದ ಬಳಿ ಏಕಾಏಕಿ ಮರ ಬಿದ್ದಿದೆ. ಸ್ಕೂಟರ್ನಲ್ಲಿ ತೆರಳುತ್ತಾ ಇದ್ದ ವೇಳೆ ಮಹಿಳೆಯ ಮೇಲೆ ಮರ ಬಿದ್ದಿದ್ದು ಸಣ್ಣ ಪುಟ್ಟ ಗಾಯವಾಗಿದೆ. ಪ್ರಾಣಾಪಾಯದಿಂದ ಮಹಿಳೆ ಪಾರಾಗಿದ್ದಾರೆ. ಕೂಡಲೇ ಅಲ್ಲಿದ್ದಂತಹ ಸ್ಥಳೀಯರು ಮಹಿಳೆಯನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಇತ್ತ ವಿರಾಜಪೇಟೆ ಮೂರ್ನಾಡು ರಸ್ತೆಗೆ ಅಡ್ಡಲಾಗಿ ಬೃಹತ್ ಮರವೊಂದು ಧರೆಗುರುಳಿದೆ. ಭಾರೀ ಗಾಳಿ ಮಳೆಯ ಪರಿಣಾಮ ಮುಖ್ಯ ರಸ್ತೆಗೆ ಮರ ಬಿದ್ದಿದ್ದು ಕೆಲಕಾಲ ವಾಹನಗಳ ಸಂಚಾರಕ್ಕೆ ಅಡ್ಡಿಯಾಯಿತು. ನಂತರ ಸ್ಥಳೀಯರು ಹಾಗೂ ಅರಣ್ಯ ಸಿಬ್ಬಂದಿ ಮರವನ್ನು ತೆರವುಗೊಳಿಸಿದ ಬಳಿಕ ರಸ್ತೆ ಸಂಚಾರಕ್ಕೆ ಅವಕಾಶ ಸಿಕ್ತು. ಅತ್ತ ಕೊಡಗಿನ ಸೋಮವಾರಪೇಟೆ ಭಾಗದಲ್ಲಿ ಗಾಳಿ ಮಳೆಯ ಆರ್ಭಟಕ್ಕೆ ಮನೆಯ ಮುಂಭಾಗದ ತಡೆಗೋಡೆ ಕುಸಿತವಾಗಿದೆ. ಮನೆಯಲ್ಲಿದ್ದವರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಇತ್ತ ವಿರಾಜಪೇಟೆ ಮೂರ್ನಾಡು ರಸ್ತೆಗೆ ಬೃಹತ್ ಗಾತ್ರದ ಮರವೊಂದು ಬಿದ್ದಂತಹ ಪರಿಣಾಮದಿಂದ ಕೆಲ ಕಾಲ ರಸ್ತೆ ಸಂಚಾರ ಕೂಡ ವ್ಯತ್ಯಾಗಿತ್ತು. ಹೀಗಾಗಿ ಸ್ಥಳೀಯರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮರವನ್ನ ತೆರವು ಮಾಡಿದಂತಹ ಸಂದರ್ಭದಲ್ಲಿ ಏನು ವಾಹನ ಸಂಚಾರಕ್ಕೆ ಸುಗಮ ಮಾಡಿಕೊಡ್ಲಾಯಿತು. ಅತ್ತ ಸೋಮವಾರಪೇಟೆಯಲ್ಲೂ ಕೂಡ ಸೋಮವಾರಪೇಟೆ ಚೌಡ್ಲು ಗ್ರಾಮದಲ್ಲೂ ಕೂಡ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತಡೆಗೋಡೆ ಕೂಡ ಒಂದು
ಕುಸಿದು ಹೋಗಿತ್ತು. ಹೀಗಾಗಿ ಮನೆಯಲ್ಲಿರ್ತಕ್ಕಂಥವ್ರು ಗ್ರೇಟ್ ಎಸ್ಕೇಪ್ ಕೂಡ ಆಗಿದ್ರು. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ವಿವಿಧೆಡೆ ಮಳೆ, ಗಾಳಿಗೆ ಮನೆ ಮೇಲೆ ಉರುಳಿದ ಬೃಹದಾಕಾರದ ಮರ, ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಅಪಾಯದಿಂದ ಪಾರು. ಹಾಸನ ಜಿಲ್ಲೆಯ ವಿವಿಧೆಡೆ ಭಾರಿ ಗಾಳಿ ಸಹಿತ ಮಳೆಯಾಗ್ತಿದೆ. ಬಿರುಗಾಳಿಗೆ ಮನೆ ಮೇಲೆ ಬೃಹದಾಕಾರದ ಮರ ಉರುಳಿ ಬಿದ್ದ ಘಟನೆ ಹಾಸನ ತಾಲೂಕಿನ ಹನುಮನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ತಾಂತಯ್ಯ ಎಂಬುವರ ಕುಟುಂಬಸ್ಥರೊಂದಿಗೆ ತಮ್ಮ ಜಮೀನಿನ ಬಳಿ ಮನೆಯಲ್ಲಿ ವಾಸವಾಗಿದ್ದು ಬಿರುಗಾಳಿ ಸಹಿತ ಮಳೆಗೆ ಮನೆ ಮೇಲೆ ಮರ ಬಿದ್ದಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಕಲೇಶ್ಪುರದ ಕೊಲ್ಲಹಳ್ಳಿ ಬಳಿ ಕಾರಿನ ಮೇಲೆ ಮರದ ಕೊಂಬೆ ಬಿದ್ದಿದೆ. ಚಲಿಸುತ್ತಿದ್ದ ಕಾರಿನಲ್ಲಿದ್ದವರು ಅಪಾಯದಿಂದ ಪಾರಾಗಿದ್ದಾರೆ. ಇನ್ನು ಸಕಲೇಶ್ಪುರದ ಕುಣಿಗಲ್ ಗ್ರಾಮದಲ್ಲಿ 11ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಉರುಳಿ ಬಿದ್ದು ಸಂಪರ್ಕ ಕಡಿತಗೊಂಡಿದೆ. ಮೂಡಿಗೆರೆ ತಾಲೂಕಿನಲ್ಲಿ ಮರ ಬಿದ್ದು ಅವಾಂತರ, ರಸ್ತೆಗುರುಳಿದ ಬೃಹತ್ ಮರಗಳು ಸಂಪರ್ಕ ಕಡಿತ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಭಾರಿ ಗಾಳಿ ಸಹಿತ ಮಳೆಯಾಗಿದೆ. ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನಲ್ಲಿ ಮರ ಬಿದ್ದು ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಬಸವನದಿನ್ನೆ ಗ್ರಾಮದ ಪೂರ್ಣೇಶ್ ಎಂಬುವರ ಮನೆ ಜಖಮಾಗಿದ್ರೆ ರಸ್ತೆಗೆ ಬೃಹತ್ ಮರಗಳು ಉರುಳಿ ಬಿದ್ದಿರುವ ಪರಿಣಾಮ ರಸ್ತೆ ಸಂಪರ್ಕ ಕಡಿತವಾಗಿದೆ. ಮೂಡಿಗೆರೆ ತಾಲೂಕಿನ ಮತ್ತಿಕಟ್ಟೆ ಗ್ರಾಮದಲ್ಲಿ ರಸ್ತೆ ಸಂಪರ್ಕ ಬಂದಾಗಿದ್ದು ಕೊಟ್ಟಿಗೆಹಾರ, ಬಾಳೂರು, ಬಣಕಲ್, ಚಾರ್ಮಡಿ ಘಾಟ್ ತಪ್ಪಲಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಚಾರ್ಮಡಿ ಘಾಟಿಯಲ್ಲಿ ವಾಹನ ಸವಾರರು ಪರದಾಟ ನಡೆಸಿದ್ದಾರೆ. ಮುಂಗಾರು ಕ್ಷೀಣ, ಗುಳೆ ಹೊರಟ ಜನ, ಉದ್ಯೋಗ ಅರಸಿ ಹೊರಟ ವಿಜಯನಗರ ಜಿಲ್ಲೆಯ ಜನ, ಬೆಂಗಳೂರು ಹಾಗೂ ಮಹಾರಾಷ್ಟ್ರದ ಕಡೆ ಗುಳೆ. ರಾಜ್ಯದ ವಿವಿಧೆಡೆ ಮಳೆ ಜೋರಾಗಿದ್ರೆ ವಿಜಯನಗರ ಜಿಲ್ಲೆಯ ಕೆಲ ಗ್ರಾಮಗಳಲ್ಲಿ ಉದ್ಯೋಗದ ಅಭಾವ ಎದುರಾಗಿದೆ. ಜನರು ಗುಳೆ ಹೋಗೋದಕ್ಕೆ ಆರಂಭಿಸಿದ್ದಾರೆ. ಅಗತ್ಯ ಗೃಹೋಪಯೋಗಿ ಸಾಮಗ್ರಿಗಳನ್ನು ತುಂಬಿಕೊಂಡು ಹಲವು ಕುಟುಂಬಗಳು ಕೆಲಸವನ್ನು ಅರಸಿ ಹೊರಟಿವೆ. ಒಂದೆಡೆ ಮಳೆ ಕೊರತೆಯಾಗಿದ್ದು ಕೃಷಿ ಚಟುವಟಿಕೆಗಳು ಸ್ಥಗಿತಗೊಂಡಿವೆ. ಮತ್ತೊಂದು ಕಡೆ ಉದ್ಯೋಗ ಖಾತ್ರಿ ಕೆಲಸವು ಸಮರ್ಪಕವಾಗಿ ಜಾರಿಯಾಗದ ಕಾರಣ ನಿತ್ಯವೂ 10 ಲಾರಿಗಳಲ್ಲಿ ಹಲವು ಕುಟುಂಬಗಳು ಗುಳೆ ಹೊರಟಿವೆ. ಹೀಗಾಗಿ ಜನರು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ, ಕಿಕ್ಕೇರಿ, ಚನ್ನರಾಯಪಟ್ಟಣ ಸೇರಿದಂತೆ ವಿವಿಧ ಭಾಗಗಳಿಗೆ ಕಬ್ಬು ಕಟಾವು ಸೇರಿದಂತೆ ಕೃಷಿ ಕೂಲಿ ಕೆಲಸಕ್ಕೆ ತೆರಳುತ್ತಾ ಇದ್ದಾರೆ. ಒಟ್ಟಾರೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ವರುಣನ ಕೃಪೆ ಜೋರಾಗಿದೆ. ಕೆಲವೆಡೆ ಮುಂಗಾರು ಚುರುಕಾಗಿದ್ದು ರೈತರ ಮೊಗದಲ್ಲಿ ಮಂದಹಾಸ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.